ನಮ್ಮ ಅಮ್ಮಂಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ ಮಾಡಿಸಿದ್ದು ಅಂತ ಏನೋ ಐತೆ ಅಂತ ಅಜ್ಜ ಅಜ್ಜಿ ಹೇಳ್ಸಿ ಅಜ್ಜಿ ಕೈಲಿ ಆ ಅಜ್ಜಿಗೆ ಏನಿದೆ ಇಷ್ಟೊಂದು ಮೆತ್ಕಾಗ ಅಂದಂತೆ. ನಿಮ್ಮ ಅಮ್ಮನ್ ನಮ್ಮ ತಾಯಿ ನಮ್ಮ ತಾಯಾರ ಹೋಗಿದ್ದಂಗ ಐತಿ ನಿಮ್ ತಾಯಿ. ನಾಟಿ ಕೋಳಿ ಸಾರು ಚೆನ್ನಾಗೈತೆ ಅಣ್ಣ. ನಾಟಿ ಕೋಳಿ ಸಾರು ಅಣ್ಣ ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಐತಲ್ಲ ಅದು ಹಂಗೆ ಅಣ್ಣ, ಹಂಗೆ ಬಾಯೋಗಾಸಿಂದ ಹಂಗೆ ಬಂದ್ಬಿಡ್ಬೇಕಣ್ಣ ಅಂತ ತಿನ್ನೋಣ. ಅಬ್ಬಾ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು, ಸಮಾಧಾನ ಆಗತ್ ಕಣ್ರಿ ಈಗ. ಹಲೋ ಸ್ವಾಮಿ ಪರಮಾತ್ಮ. ಅಲ್ಲೇ ನಮ್ಮಮ್ಮನ ನಮ್ಮಮ್ಮನ ಯಾಕ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನಿನ್ ಬ್ಯಾಂಕಲ್ಲಿ. ನಮ್ಮಮ್ಮ ಬ್ಯಾಂಕಿಗೆ ಬಂದಿತ್ತಲ್ಲ ಈಗ. ಅದು ನಮ್ಮ ತುಲ್ಲಾಗಿ ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೇ. ಅದು ನಮ್ಮವ್ವರು ವಯಸ್ಸಾಯ್ತು. ನಮ್ಮ ಅಮ್ಮಂಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ ಮಾಡಂತ ಏನೋ ಐತೆ ಅಂತ ಅಜ್ಜ ಅಜ್ಜಿ ಹೇಳ್ಸಿ ಅಜ್ಜಿ ಕೈಲಿ ಆ ಅಜ್ಜಿಗೆ ಇಸ್ಕಿ ಏನಿದೆ ಇಷ್ಟೊಂದು ಮೆತ್ಕಾಗೈತೆ ನಿನ್ ತಿಕ್ಕ ಅಂದಂತೆ. ನಿಮ್ಮ ಅಮ್ಮನ್ ನಮ್ಮ ತಾಯಿ ನಮ್ಮ ತಾಯಾರ ಹೋಗಿದ್ದಂಗ ಐತಿ ನಿಮ್ ತಾಯಿ. ಹಲೋ 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 ಇವ್ರ ಯಜಮಾನ್ರೆ ನಂದೇ 100 ರೂಪಾಯಿ ಕೊಡ್ತೀನಿ. ಮಿಂಡ್ರಿ ಕೊಟ್ಟಿದ್ದ ಮಕ್ಕಳು ಸಕತ್ತಾಗ ಬೈತೆ. ನಾನೇ 100 ರೂಪಾಯಿ ಕುಡಿಸ್ಬಿಡ್ತೀನಿ. ಹಲೋ ಇವ್ರಿಗೆ ಚೆನ್ನಾಗಿ ಹೋಗಿದ್ದೆ ಅವ್ರ ಅಜ್ಜಿ ಬೈತೆ ನಾನು. ಇವ್ರೆ ಸರಿ ಒಂದ್ ನಿಮಿಷ ಹಂಗೆ ಬರ್ರಿ ಇವ್ರೆ. ಆ ಅಜ್ಜಿ ವಯಸ್ಸೇನು ಇವ್ರು ಯಾವ ಮಾತಾಡೋದು ಕೇಳ್ಕೊಟ್ಟಿದ್ದ ನನ್ನ ಮಕ್ಕಳು. ನಮ್ಮ ಅಜ್ಜಿ ನಮ್ಮವ್ವ ಏನಾಗ್ಬೇಕು, ನಮ್ಮ ತಾಯಿ ಏನಾಗ್ಬೇಕು ನಮಗೆ ತಾಯಿ ಏನಾಗ್ಬೇಕು, ನಿಮಗೆ ನಮ್ ತಾಯಿ ಏನಾಗ್ಬೇಕು, ಅಮ್ಮ ಅವ್ರವ್ ಏನಾಗ್ಬೇಕು ನಮ್ಗೆ ಅಜ್ಜಿ ನಾವು. ಅಲ್ಲ ಲೆಕ್ಕ ಹಾಕ್ರಿ. ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ನನ್ನ ಮಗ ಹೇಳ್ತಾನಲ್ಲ ಬ್ಯಾಂಕಾಗಿ ಅಕೌಂಟ್ ನಂಬರ್ ಹಾಕಿ ಕೊಡ್ರಪ್ಪ ಅಂತ ಅಂತು. ನಾನು ಅದ್ ಯಾರು ತಗೊಂಡು ನನ್ನ ಅಕೌಂಟ್ ಬುಕ್ ತಂದಿಲ್ಲ. ಆ ಅಜ್ಜಿದವ ಸೈನ್ ಹಾಕ್ಸಿ ಆ ಅಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ. ಚಿಕನ್ ನಿಂತೈತೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು. ನಿಮ್ಮ ಅಮ್ಮ ಮುಗಿರಿ ಇವ್ರಿಗೆ. ಹಲೋ ಹಲೋ ಹೇಳಿ ಸ್ವಾಮಿ. ತಾಯಿ ಅಜ್ಜಿ ತಾಯಿ ಅಜ್ಜಿ ಅಜ್ಜಿ ಆಗ್ಬೇಕು. ಅಮ್ಮ ಅಜ್ಜಿ ಆಗ್ಬೇಕು. ಹೆಂಗ್ ಮಾಡ್ರಿ? ನೀವು ಮಾತಾಡಿ ಹೇಳ್ರಿ. ಯಾವ ನಮ್ಮ ಅಜ್ಜಿ ಹೇಳ್ರಿ. ಹಲೋ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ ಅಜ್ಜಿ ನೀನ್ ಎಲ್ಲಿ ಸಿಕ್ತಿ ಹೇಳು, ರಾತ್ರಿ ಹೊತ್ತು ನಮ್ ಬತ್ತೀನಿ, ನೀನ್ ಒಬ್ಳೆ ಮನೆ ಕಂತಿ ಅಂತಲ್ರಿ. ನಮ್ಮ ಅಜ್ಜಿ ಕಳ್ಸೋನಿ. ಆ ಅಜ್ಜಿ ನಾವು ಅಂತ ಅವಾಗ್ಲಿಂದ ಬಡ್ಕಂತ ಐತೆ. ಆತರ ಕೆಲ್ಸ ಮಾಡ್ತಾರಣ್ಣ. ಬರ್ರಿ ಅವರು ನಂಗೆ ಮನೆ ಬರಲ್ಲ. ಮಾಡೋರ್ ಕಣ್ರಿ. ನಮ್ಮ ಅಜ್ಜಿ ಹಂಗಿರ್ತೀರಿ. ನಮ್ಮ ತಾಯಿಯರು ಹೋಗಿದ್ದಂಗ ಐತದು. ಅಕೌಂಟ್ ನಂಬರ್ ಕೇಳ್ತಾನೆ. ಅಕೌಂಟ್ ನಂಬರ್ ಹಾಕ್ಸ್ಕೊಟ್ಟೆ. ನಮ್ಮವ್ರು ಯಾರು ಇದು ಬಂದ್ರು ದುಡ್ಡು ಎತ್ಕೊಳಕ್ಕೆ ಬ್ಯಾಂಕಾಗೆ. ನಮ್ಮ ಅಜ್ಜಿ ಅಂತ ಫೋನ್ ಮಾಡ್ತಾರಲ್ಲ ಲೆಕ್ಕ ಹಾಕ್ರೆ. ನಮ್ಮ ಮೆಟ್ಟಬಿ ಅಲ್ವಾ ಉಗಿಬೇಕಾಯ್ತು ನೀವು ಚೆನ್ನಾಗಿ. ಹಲೋ ಅಣ್ಣ ನರಸಿಂಹಣ್ಣ. ಅಣ್ಣ ಚೀಟಿ ಸೇರಲ್ಲ. ಯಾಕಣ್ಣ? ಇಲ್ಲ ಬರಲ್ಲ ನಾವು. ಯಾಕಣ್ಣ? ಹೇಳ್ತೀನಿ ನಾನು ಬರಲ್ಲ. ಚೀಟಿ ನಾಳೆ ಯಾಕೆ ಬರ್ಕೋಬೇಡ್ರಿ ನಮ್ಮ ಹೆಸರು. ಯಾಕೆ ಅಣ್ಣ? ಬರ್ಕೊಂಡ್ಬಿಟ್ಟಿದೀನಿ. ಬೇಡ ಬೇಡ ಬರ್ಕೊಂಡ್ಬಿಟ್ಟಿದೀನಿ. ಊಟ ಮಾಡೋಣ ಆಮೇಲೆ ಮಾತಾಡೋಣ. ಊಟ ಏನ್ ಮಾಡಿದೆ ಅಲ್ಲೇ ಎಲ್ಲ ಲೀಟಾಗಿ ತಿನ್ಕೊಂಡ್ರೆ ಕಕ್ಕಿ ಎಲ್ಲ ಪೂರ್ತಿ ಇದು ಯಾವ್ದು ಕಟ್ಟಿಗೆಲ್ಲ ಬಿತ್ತು. ಊಟ ನಂಗೆ ಸೇರಲ್ಲ. ಯಾಕಣ್ಣ ಈ ತರ? ಹುಷಾರಿಲ್ವಣ್ಣ? ಇಲ್ರ ನಮ್ಮ ಹುಡುಗರೆಲ್ಲ ಆಚೆ ಹೋಗೋಣ ಅಂತ ಅಂದ್ರು. ಬಂದು ಇಲ್ಲಿ ಆಚೆಗೆ ಬಂದು ಅಣ್ಣ ಯಾಕೆ ಹುಷಾರಿಲ್ವಾ?
ಚೀಟಿ ಬರಲ್ಲ ಸ್ವಾಮಿ, ನಾವು ಚೀಟಿ ಬರ್ಕೋಬೇಡಿ ಹೆಸರು. ಬರ್ಕೊಂಡಿದ್ದೀನಿ ಕಣ. ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಊಟ ಮಾಡು, ಆಮೇಲೆ ಮಾತಾಡೋಣ. ಯಾಕೋ ನನಗೂ ಆರೋಗ್ಯ ಸರಿ ಇಲ್ಲ ಕಣ. ಕೈ ತೊಕೊಂಡ್ ಮೇಲೆ ಊಟ ಎಲ್ಲ ಪೂರ್ತಿ ಮಟನ್ ಎಲ್ಲ ವೇಸ್ಟ್ ಆಗ್ಬೋದು. ಯಾಕಣ? ಏನೋ ಬಿತ್ತು ಇವ್ರಿ, ನಾನು ಬರಲ್ಲ ಚೀಟಿ ಬರಲ್ಲ, ನಮಗೆ ಫೋನ್ ಮಾಡ್ಬೇಡಿ ಸರ್ ಇವ್ರಿ. ಯಾಕಣ ಆತರ ನಿರ್ಧಾರ? ನಾನ್ ನಿಮ್ನೆ ನಂಬಿ ಚೀಟಿ ತಗ ಬರಲ್ಲ ಅಂತ ನೋಡಿ ಅಣ್ಣಂಗೆ ಒಂದ್ ಸ್ವಲ್ಪ ಹೇಳು. ಹಲೋ ಹಲೋ, ಯಾಕಣ್ಣ ನಿನ್ ಹೆಸರು ಇಲ್ಲ ರೀ, ನಾವು ಬರಲ್ಲ ಚೀಟಿ ತಗ. ಬಿಡೋ, ಅಣ್ಣ ಏನ ಹಾಕಲ್ಲ ಒಂದು ಚೀಟಿ ನೋಡು. ನರಸಿಂಹಣ್ಣ, ಯಾಕೆ ನೀನ್ ಚೆನ್ನಾಗ್ ಕಟ್ತೀಯ ಅಂತ ನಾನ್ ನಿನ್ನ ಹೆಸರು ಬರ್ಕೊಂಡ್ರೆ ಏನ್ಕೆ? ಇಲ್ಲ ಇಲ್ಲ ಕರ ಬರಲ್ಲ. ಅಲ್ಲ ನಾನ್ ಮಾತಾಡ್ತೀನಿ. ನಮ್ಮ ಅಂಟಿ ಕೊಟ್ಬಿಟ್ರು. ನನಗೂ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣ. ಹಿಂಗಾರ್ದಂತ ಊಟ ಕಿತ್ನಲ್ಲ ಇವನು. ಅಮ್ಮ ಏನಪ್ಪ ಇದು ಗ್ಯಾಸ್ಟ್ರಿಕ್? ಅಮ್ಮ ಆನಂದ ಆನಂದ, ಅಬ್ಬಾ. ಇನ್ನೇನ ಚೀಟಿ ತಕ ರೂಲ್ಸ್ ಉಡಿಸ್ತಾರೆ. ಅಬ್ಬಾ ಆನಂದ. ಈಗ ಸಮಾಧಾನ ಆಯ್ತು ನರಸಿಂಹಣ್ಣ. ಹೇಳು, ಈಗ 1 ಲಕ್ಷ ಲಾಟ್ರಿ ಹೊಡ್ದಂಗ ಆಯ್ತು. ಎಲ್ಲ ಅವ್ರಿಗೆ ಒಂಚೂರು ಹೇಳ್ಬಿಡು, ಆಗಲ್ಲ ಅಂತ ಅವ್ರಿಗೆ. ಎಲ್ಲ ಹಿಂಗ ಆಗಲ್ಲ ಇದು ಅದೆಲ್ಲ ಅವ್ರಿಗೆ ಆಗಲ್ಲ, ಫೋನ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು. ವಾಂತಿ ಬಂದಂಗ ಆಗ್ತೈತೆ, ವಾಂತಿ ಮಾಡ್ತೀನಿ ಹೋಗಿ ನಾನು. ಹೇಳು. ಫೋನ್ ಮಾಡ್ಬೇಕು, ಸುಮ್ಮನೆ ಖುಷಿ ಮಂದಿಲ್ದಾಗ ಮಾತೆಲ್ಲ ಆಡ್ಬೇಕು. ಓ, ಯಾಕಣ್ಣ ವಾಂತಿ ಮಾಡ್ಕಂತಿದೀಯಾ? ಏನೋ ಸಾಂಬಾರ್ಗೆ ಏನೋ ಬಿತ್ತು. ಚೀಟಿ ಕ್ಯಾನ್ಸಲ್ ಮಾಡ್ಬಿಡ್ರಿ, ನಮ್ಮ ಹೆಸರು ಬರ್ಕೋಬೇಡಿ. ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು, ಹೆಸರು ಬರ್ಕೊಂಡಿದೀನಿ. ನಾಟಿ ಕೋಳಿ ಸಾರು ಚೆನ್ನಾಗೈತೆ ಅಣ್ಣ. ನಾಟಿ ಕೋಳಿ ಸಾರು ಅಣ್ಣ, ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಐತಲ್ಲ, ಅದು ಹಂಗೆ ಅಣ್ಣ, ಹಂಗೆ ಬಾಯೋಗಾಸಿಂದ ತಿನ್ನ ಹಂಗೆ ಬಂದ್ಬಿಡ್ಬೇಕಣ್ಣ ಅಂತ ತಿನ್ನೋಣ. ಅಬ್ಬಾ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು. ಸಮಾಧಾನ ಆಗೈತ್ ಕಣ್ರಿ ಈಗ. ಅಲ್ಲ, ಒಂದ್ ಹೇಳ್ತೀನಿ, ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೋಬೇಡಿ. ಖಂಡಿತ ಹೋಗಿ ಹೊತೇರಿಕೆ ನಾನ್ ಬೇಕಾದ್ರೆ ನೋಡಿ ಬಂದು ಹೊತೇರಿಕೆ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ. ಹಿಂದೆಗಡೆ ಏನಾಯ್ತು ನೋಡಿ ನೋಡ್ರಿ. ಆಯ್ತು ನೋಡ್ಬಿಟ್ಟು ನನಗೆ ಫೋನ್ ಮಾಡಿ, ಖಂಡಿತ ಫೋನ್ ಮಾಡಿದ್ರೆ ನನ್ ನೋಡಿ ಮೊಬೈಲ್ ಎಲ್ಲ ಹೊಡ್ಯಾಕ್ಬಿಡ್ತೀನಿ ನಾನು. ಯಾಕಣ್ಣ ಅವೆಲ್ಲ ಗೊತ್ತಿಲ್ಲ, ಮನೆಯಿಂದ ಈಚೆಗ್ ಬಾ. ಇಲ್ಲ ಅಂತ ಅಂದ್ರೆ ಒಂದು ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡು ನೋಡು. ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ ಹಂಗಂತ ಹುಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ, ಮನೆಯೊಳಗೆ ಕೂತ್ಕೊಳಪ್ಪ. ದೇವ್ರು ನೋಡೋಣ, ನಿಮ್ ಮನೆ ಸೀಟ್ ಒಳಗಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ಕಷ್ಟ ಆರಂಭ ಆಯ್ತು ದೇವ್ರು. ನಿನಗ್ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ ಏನ್ ಬಿಡ್ತೀಯ ನನ್ಗೆ ಗೊತ್ತೈತೆ. ನಾನ್ ಹೇಳ್ತಿರೋದು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ವ ಅಂತ ಕೇಳ್ದಲ್ಲ. ರಾಗಿ ಕೊಡ್ತಾರೆ. ನಾನ್ ಕೇಳ್ತಿರೋದೇನ್ ಗೊತ್ತಾ, ನೀನು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ ಅಂತ ಕೇಳಿದ್ರೆ ಕೆಲ್ಸಕ್ಕೆ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ, ಅವು ಒಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡ್ಬೇಡ ಅಂತ. ನೋಡೋಣ, ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆಲ್ಲ ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ, ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರು ಹಿಂಗೆ ಹೇಳುವಾಗ ಹೇಳಿರೋ ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋತದು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ದೇನೆ ಒಲೆ ಹಚ್ಚದೇನೆ ಮಾಡ್ದೇನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ ಮನೆಯಿಂದ ಉದುರಿಸ್ತಾನ ಏನ? ಮಾತ್ರೆ ಎಲ್ಲವಲ್ಲ ಮಗ? ಅಲ್ವಾ ಮಾತ್ರೆ ಆ ಅಕ್ಕ ಹಿಂಗ್ ಯಾಕ ಎಬ್ರಿಸ್ತಿದ್ಯಾ? ಆ ಅಕ್ಕ ಪಾಪ ಮನೆ ಕಂಡೈತ ನಾವು ವ್ಯಾಪಾರ ಮಾಡಿ ತಿರುಗ್ತಿರ್ತಿರ, ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ ಮಾತ್ರೆನಾ?
ಕೆಲವು ಇವ್ರು ಅಮ್ಮನ ಇನ್ನೊಂದು ಮಕ್ಳಿಗೆ ಬಂದ್ರೆ ಅದ ನಮ್ಮ ಅಪ್ಪ ಅಮ್ಮನೇ ಎಂದು ಹೇಳಿಲ್ಲ ಎಲ್ಲನೋ ಇದು ಒಂದು ಬುದ್ಧಿನ ಯಾವ ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಇವ್ನ ಹೇಳಕ್ ಬರೋದ ನೀನು ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತಲ್ಲ ಅವನು ಈಗ ಎಲ್ಲಿ ಹೇಳಕ್ ಬತ್ತಾನ ಅವನು ಮತ್ತೆ ನಮ್ಮ ಇದು ನನ್ನ ಇಷ್ಟ ನಾನು ಹೆಂಗನ ಇರ್ತೀನಿ ಅದನ್ನ ಹೇಳ್ಬಿಟ್ಟು ಗಲಾಟೆ ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಗಲಾಟೆ ತಂದಿರ್ತೀನಿ ನೀನು. ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ, ನೀನ್ ಹೇಳಿದ್ದು ಸೂರ್ಯನ್ ನೋಡು ಅಂತ. ಸೂರ್ಯ ಎಲ್ಲಿ ನಿಂತ್ಕೊಂಡ್ರೆ ಹತ್ರಗೆ? ಅಯ್ಯೋ ಇವ್ ನಮ್ಮ 150 ಸಲ ಹೇಳಿದಲ್ಲ ಮ್ಯಾಗಡಿಕ್ ನೋಡ್ರಿ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನಕ್ ಹೋಗಿ ಹಂಗಂತೆ ನಾನು. ಇಲ್ಲ ಕಣ, ನೀನು ಮ್ಯಾಗಡಿಕ್ ನೋಡು ಅಂತ ಅಂದಿಲ್ಲ ಕಣ. ನೋಡು ನಿಮ್ ಮನೆ ಮುಂದೆ ಮಾರಮ್ಮ ಐತೆ, ಮಾರಮ್ಮ ಸೊತ್ತವ್ರು ಏನಂದೆ ಗೊತ್ತಾ? ಮರ್ಯಾದೆ ಕೊಟ್ಟು ಮಾತಾಡು, ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡು, ಹೋಗಬಾರ ಅಂತ ಅನ್ಬೇಡ್ರಿ. ನೀನು ನನಗಿಂತ ದೊಡ್ಡವನ ಚಿಕ್ಕವನ? ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ಡೂ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಲೈ ಇಂಗ್ಲಿಷ್ ಬರ್ದಿದ್ರು ಮಾತಾಡಿದೆ. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಆ ಥರ ಹೇಳ್ಬೇಕು. ನೀನು ನನ್ನ ಮಗ ಇಂಗ್ಲೀಷ್ ಬರಲ್ಲ, ಓದಿರೋದು 4ನೇ ಕ್ಲಾಸು, ಮೊಬೈಲಾಗೆ ನಂಬರ್ ಬಂದರೆ ಗೊತ್ತಾಗಲ್ಲ ನಿನಗೆ, ಒಂದು ನಂಬರ್ ಆ್ಯಡ್ ಮಾಡ್ಕೊಳಕ್ಕೆ ಬರಲ್ಲ. ಅದು ಯಾವ ಮೊಬೈಲ್ ದುಡ್ಡು ಇಸ್ಕೊಂಡು ಮೊಬೈಲ್ ತಗೊಂಡು ಒಂದು ಸ್ಕ್ರೀನ್ ಟೆಸ್ಟ್ ತಗೊಂತೀಯ, ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ತೀಯ? ನಿನಗೆ ಅಂತಲ್ಲ ನಾನು ಮಾತಾಡ್ಕೊಂತ ಅದನ್ನ ತೆಗಿ. ನಿಂಗೆ ಕನ್ನಡನೇ ಬರಲ್ಲ ಸರಿಗೆ. ಯಾರೋ ಹಿಂಗ್ ಮಾತಾಡ್ರೆ ನಾವು ಕೇಳಿಸ್ಕೊಂಡು ಹೇಳಿರೋದೇನು, ನಾವೇನು ಹುಟ್ಟೋಳೆ ಕಲ್ತ್ಕೊಂಡ್ ಬಂದಿದ್ವು. ಮತ್ತೀಗ ಮಾತಾಡಕ್ ಹೋಗಿದ್ದೆ ನೀನು. ನನಗೆ ಡೊನೇಷನ್ ಕೊಟ್ಟು ಪಾಠ ಹೇಳ್ಕೊಡೋದು ನೀವೇನ್ ಮೇಷ್ಟ್ರ? ತಡಿಯೋ, ಯಾರೋ ಏನಂತ ಹೇಳ್ಕೊಟ್ಟಾರಪ್ಪ, ಲೆಟ್ರಿನ್ಗೆ ಹೋದ್ಮೇಲೆ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ. ತೊಳ್ಕೊಂಡು ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ. ನಿನ್ನೊಂಥರ ಏನ್ ಮಾಡ್ತಾರೆ ಹೇಳು? ಮೊದ್ಲೇ ಈಗ ಏನ್ ಮಾಡ್ತದಂತ ಗೊತ್ತಾ? ಒಬ್ಬ ನಿನ್ನಂತ ಬುದ್ಧಿವಂತ ಏನೋ. ಹಲೋ ಸ್ವಾಮಿ ಪರಮಾತ್ಮ ನರಸಿಂಹ, ನಿನ್ನಂತ ಬುದ್ಧಿವಂತ ಯಾರೋ ಲೆಟ್ರಿನ್ಗೆ ಹೋಗೋ ದಿವಸ ಚಂಬಲ್ ನೀರ್ ತಗೊಂಡು ಇದು ಪಿಕದಿಂದ ಮ್ಯಾಗಡೆಗೆ ಏನ ಮಾತಾಡು, ಕೆಳಗಡೆಗೆ ಹೋಗಿ ನನಗೆ ನೋಡು ಸರೋಗಲ್ಲ, ನಾನು ಹೇಳಿದ್ದೀನಿ. ಆಯ್ತು ಬಿಡು ಅದನ್ನ. ಮನೆಯಾಳ ನನ್ನ ಮಗ ಅವನ ಜಲ್ಡೆ ಸ್ವಾಮಿ ಮಾಡಿ ಇವತ್ತಿನವರೆಗಾಗಿ ಊಟ ಅಂತ ತಿಂದಿಲ್ಲ ನಾನು. ಯಾತ ಅವಕ್ಕ ನಗ್ತಾ ಇತ್ತವಕ್ಕಯ್ಯ? ಯಾರು ನಗ್ತಿರೋದು? ನಮ್ಮ ಮಗನೇನ್ರು. ಮಗನೇನ್ರು? ಯಾರ ಮದ್ವೆನೇ ಯಾವಾಗ ಮಾಡ್ದಲ್ಲ ಮಗನ್ಗೆ? ನಮ್ಮ ದೊಡ್ಡಪ್ಪರ ಮಗನ ನಮ್ಮ ದೊಡ್ಡಣ್ಣನ ಮಗನೆಂಟಿ. ಅವಕ್ಕ ಊರಿಂದ ಬಂದೈತಾ? ನೀವು ಇಲ್ಲೇ ಮನೆ ಕಾಣದು. ಇಲ್ಲೇ ಮನೆ ಕಾಣದ? ಅವ್ರ ಇಷ್ಟನಾಗ ಡ್ಯೂಟಿ ಹೋಗ್ತಾರೆ. ಇದು ಎಂತದು ಇದು ವಾಹಿನಿ ಪೈಪ್ ಫ್ಯಾಕ್ಟ್ರಿ. ವಾಹಿನಿ ಪೈಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿ ಇದ್ರ ಹತ್ರ ಸೋಮದಪ್ಪನ ದೇವಸ್ಥಾನದ ಹತ್ರ, ಇದು ಹ್ಯಾಂಡ್ ಪೋಸ್ಟ್ ಹತ್ರ. ನೀನ್ ಮತ್ತೆ ಹೆಂಗಸ್ರು ಮನೆ ಕಂಡಿರ್ತಾವ, ಊಸ್ ಬಿಟ್ಕೊಂಡು ಅಲ್ಲೇ ಮನೆ ಕಂಡಿದ್ಯಾನೋ? ಏನ್ರಿ ನೀವು ಬಾಳ ಮಾತು. ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕೂಸ್ಬಿಟ್ಟಿಲ್ಲ. ಹೆಣ್ಮಕ್ಳು ಮನೆ ಕಂಡಿರ್ತಾವ, ಮನೆ ಕಂಡಿದ್ದೇನೋ? ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ, ಅರ್ಧ ರಾತ್ರಿ ಅದೆಲ್ಲ ಮೇಕ್ ಎತ್ಕೊಂಡಿರ್ತದೆ, ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ. ನಮ್ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನನ್ ನೆಂಟ್ರ ನೀನು? ಅಲ್ಲ ಕಣೋ, ಅಣ್ಣನ್ ಮಗಳು ಅಂತೆ, ಮಗಳಿದ್ದಂಗ ಅಲ್ವನೋ? ಅಣ್ಣನ್ ಮಗಳು ಅಂತ ಅಂದ್ರೆ ಅದಕ್ಕೆ ಇಷ್ಟೊತ್ನಾಗ ನಾನು ಒಂದ ಮಾಡಂಗಾಗುತ್ತೆ ಅಂತ ನೀರೇ ಕುಡಿಯಲ್ಲ ಗೊತ್ತಾ? ಹೋಗೋ ಕಾಲಪ್ಪ, ನಮ್ಮ ಚಿಕ್ಕ ಮನೆ ಕಾಲಪ್ಪಲ್ಲ ತಗೊಳ್ತವೆ ಅಂತ. ಪಂಚೆ ಉಟ್ಕೊಂಡ ಅಮ್ಮದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡು ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರು ನೋಡ್ಕೊಂಡು ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ? ಅಯ್ಯೋ ಅಮ್ಮನ್ನ ಇದೆಂತ ಅಲ್ಲ. ನಮ್ಗೇನು ಏನು ಇದು ಹುಚ್ಚ ಮಕ್ಳ ನಾವು? ನೀನ್ ಹುಚ್ಚನೆ ಅಲ್ವನ? ಮೊದ್ಲು ಕುಡ್ದು ಪರಂಡೆಗೆಲ್ಲ ಮನೆ ಕಂತಿದಲ್ಲೋ. ಇಷ್ಟು ಆತು ನನ್ಗೆ ಹುಚ್ಚಾಸ್ಪತ್ರೆಗೆ ಸೇರ್ಸಾಕಿ. ನೀನ್ ಯಾಕೆ ಹಿಂಗ್ ತಲೆ ತಿಂತ ಇದ್ದಿ ಅಂತ? ನೀನ್ ಯಾರು? ನಾನ್ ಯಾರು ಹೇಳು? ಕುಡ್ದು ಬಿಡ್ತಾರೆ, ಲೆಕ್ಕದಷ್ಟು ಕುಡ್ದು ಬಿಟ್ಟು ಯಾರಿಗ ತಲೆ ತಿಂತ ಕಾಣದು. ಲೇ ನರಸಿಂಹ,
ನರಸಿಂಹ ನರಸಿಂಹ ಗುಂಜಿಕ್ಕವು ಮಧ್ಯಾಹ್ನ ನೆನ್ನೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಅಲ್ಲ, 5 ರೂಪಾಯಿ ಕಮ್ಮಿ ಐತೆ ಅಂದ್ರೆ ಎಣ್ಣೆ ನೀನು ಏನಕ್ಕೆ ಕೊಡ್ಲಿಲ್ಲ ನನಗೊಂದು ಪ್ಯಾಕೆಟು? ಇದು ಬೋರಾಗಲ್ಲ, ನೀರೆಲ್ಲ ಒತ್ತಿ 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 ಕುಡಿ ಅಂತ ಕೊಡಕ್ಕೆ. ನೀನು ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು, ನಮ್ ದುಡ್ಡಾಗೆ ಗಾಡಿ ತಗೊಂಡಿರೋದು. ನಿನ್ ಜಮೀನ್ ಮಾರಿ ಕೊಟ್ಟಿದ್ದು ಅಥವಾ ಸೈಟ್ ಮಾರಿ ಕೊಟ್ಟಿದ್ದು? ನಾನ್ ಕಷ್ಟಪಟ್ಟು ದುಡ್ದು ಕುಡ್ದಿಯಕ್ಕೆ ಅಲ್ವಾ ನಿಮ್ ಮನೆ ನಿನ್ ಜ್ಞಾನ ಮಗ ಕುಡಿಯಕ್ ಬಾ ಅಂತ ಬೆಳಿಗ್ಗೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಲ್ಲೇ ನಿನ್ನಂತ ನಾಯಿ 155 ಏನು ಹಿಡ್ಕೊಡವು. ಎಷ್ಟು ಬಿಟ್ಟಿದ್ಯಾ ಬಡ್ಡಿ? ಯಾಕೆ ನೀನು ನಮ್ಮ ಅಪ್ಪನ ಅಥವಾ ನಮ್ಮ ಅನ್ಕೊಳ್ಳೋ ನಿಮ್ಮ ಅಪ್ಪನೇ ಅಂದ್ಕೊಳ್ಳೋ. ನಮ್ಮ ಅಪ್ಪನೇ ಅಂದು ಒಂದು ನಾನು ಕೇಳಿಲ್ಲ. ಈಗ ನಿಂಗೆ ಹೆಂಗೋ ನಿಮ್ಮ ಅಪ್ಪ ಇಲ್ಲ, ನನ್ನೇ ನಮ್ಮ ಅಪ್ಪ ಅಪ್ಪ ಅನ್ನು ಅಪ್ಪ ಅಂತ ಅಂದ್ಬಿಟ್ಟು ನಮ್ಮ ಕೆರ ಎಂತ ಕೊಡುಕ್ ನನ್ನ ಮಗ ಮಾಡಿನ ಈಗ. ಯಜಮಾನ ನೀನ್ ಫೋನ್ ಮಾಡ್ಬೇಡಿ ಹೇಳಿದ್ದೀನಿ. ಅದಕ್ಕೆ ಮಣ್ಣಿ ಬಂದ್ಬಿಡೋಣ. ಬರ್ತೀನಿ ಬಿಡ್ರಿ. ಎಲ್ಲಿ ಯಾವ ಊರಿಗೆ ಹೇಳು? ಯಾವ ಊರಿಗೆ ಬರ್ತೀನಿ? ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜ ಸತ್ತೋಗ್ಬಿಟ್ರಂತೆ. ಅಯ್ಯೋ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ಸತ್ತೋಗಿದ್ರು ಕುಂತಿ ಬರಕ್ ಎಷ್ಟೊತ್ತರ ನಿಮ್ಗೆ ಫೋನ್ ಯಾರು ಏನು ಎತ್ತಂತ ಮಾತಾಡ್ತೀಯ? ಅವಮ್ಮ ಗೋಳಾಡ್ತೈತೆ ಕಣ್ಣು, ಅವಮ್ಮ ಸಾಯ್ತಿ ಅಂತ ನೇಣ್ ಹಾಕಣಕ್ ಹೋಗಿತ್ತು. ಈಗ ಬರೇ ಜಲ್ದಿ. ಯಾರು ಸ್ವಾಮಿ? ಹೋಗತ್ತ ಯಾರು? ಅಣ್ಣ. ಬರೀ ಅಣ್ಣ ಅಂದಿದ್ದಾದ್ರು ಬೈದಿದ್ದಾದ್ರು, ಈ ಮನೆಗೆ ಮುಗಿಸ್ಕೊಂಡಿದ್ದಾದ್ರು. ನರಸಿಂಹಣ್ಣ ನರಸಿಂಹಣ್ಣ ಹೇಳ್ರಿ, ಯಾರು ಸತ್ತೋಗಿರೋದು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಣ್ಣ. ಬಾ ಬಾರಣ್ಣ, ಮುಂದೆ ನಿಂತ್ಕೊಂಡು ನೀನೆಲ್ಲ ನೋಡ್ಕೊಬೇಕು. ಮುಂದೆ ನಿಂತ್ಕೊಂಡೆ ಅಲ್ಲ, ಎಲ್ಲಿ ಯಾವ ಊರು? ಅದಕ್ಕೆ ಮಣ್ಣಿಗೆ ಬಂದ್ಬಿಡೋಣ. ಬರ್ತೀನಿ ಬಿಡ್ರಿ. ಎಲ್ಲಿ ಯಾವ ಊರಿಗೆ ಹೇಳು? ಯಾವ ಊರಿಗೆ ಬರ್ತೀನಿ? ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜ ಸತ್ತೋಗ್ಬಿಟ್ರಂತೆ. ಅಯ್ಯೋ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟಾಗಿ ಹೇಳೋಣ. ನರಸಿಂಹರಾಜಣ್ಣ ಸತ್ತೋಗ್ಬಿಟ್ರೆ ಹೌದಾ? ಕೊಡು ನರಸಿಂಹರಾಯಪ್ಪನ್ ಕೊಡು. ನರಸಿಂಹರಾಯಪ್ಪ ಅಲ್ಲ, ನರಸಿಂಹರಾಜಪ್ಪ. ಮತ್ತೀಗ ನರಸಿಂಹರಾಯಪ್ಪ ಅಂದ ಅವನು ಇದು ರಾತ್ರಿ. ಮತ್ತೆ ಈಗ ಆಟ ಆಡಕ್ ಸತ್ತೋದ್ರು ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು. ಬನ್ನಿ. ಇಲ್ಲ ಐತೆ ಹೆಂಗವ? ಚೆನ್ನಾಗವ? ಹಲೋ ಹಲೋ, ನರಸಿಂಹರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಾನೇ ಅಲ್ಲ ಸತ್ತಿಲ್ವಾ ಅವ್ರು? ಕರೆಕ್ಟಾಗಿ ಹೇಳೋಣ ನೀನು. ಎಷ್ಟು ಗಂಟೆಗೆ ಮಣ್ಣು? ನಿಂದ್ರಿ ಹುಟ್ಟಿದ ನನ್ನ ಮಕ್ಕಳ ಇಷ್ಟೊತ್ತಿಗೆ ನಿಮ್ ಮುಂದೆ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ ನೀವು? ಎಷ್ಟು ಗಂಟೆಗಣ ಮಣ್ಣು? ಅಣ್ಣ, ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ. ಈಗ ಸತ್ತೋಗಿ ನರಸಿಂಹರಾಜಣ್ಣವ್ರದ್ದು ಮಣ್ಣು ಎಷ್ಟು ಗಂಟೆಗೆ ಹೇಳ್ರಿ? ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ, ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ, ಎಲ್ಲ ಮಾಡೈತೆ. ಅವ್ ಅಣ್ಣನ್ ಬಂದು ಒಂದ್ 2 ಇಡಿ ಮಣ್ಣು ಹಾಕ್ಬಿಟ್ರೆ ಬರ್ತೀವಿ. ಮಾತಾಡ್ಕೊಳ ಇಲ್ಲ ಅಯ್ಯೋ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟಾಗಿ ಹೇಳೋಣ. ನರಸಿಂಹರಾಜಣ್ಣ ಸತ್ತ. ಹಲೋ, ಅಲ್ಲಿ ಒಳಗೆ ಹೋದ್ರ
ಹಲೋ ಯಾರು 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 ಗೋಳಾಡ್ತೀರಿ ಯಾರೋ ಹೋಗು ಸಾಯಂಕಾಲ ಮಗ ಹಿಂಗ್ ಹೋಗುತ್ತೆ ನಾ ಎಷ್ಟಾದ್ರೆ ಮನಿಕೊಂಡಿದ್ದೆ ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ ನಾವೇನ್ ಮಾಡಿದ್ವಿ ಅಣ್ಣ ಯಾರು ಕೂಗಾಡ್ಬಿಡಿ ಸುಮ್ಮನೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಏನು ಮಾಡಕ್ಕಾಗಲ್ಲ ದೇವ್ರು ವಿಧಿ ಲಿಖಿತ ಅವೆಲ್ಲ ಇವತ್ತು ಇರುತ್ತೆ ನಾಳೆಗೆ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ ಇವತ್ತು ಅವ್ರು ಮೊದ್ಲೋಗಾರೆ ಇವತ್ತು ನಾವು ಹೋಗದೆ ಆಯ್ತಾಯ್ತು ಅಣ್ಣ ಆಗಲ್ಲ ಅಣ್ಣ ನಾನ್ ಬದುಕಿರಲ್ಲ ಅಣ್ಣ ನಾನ್ ಸತ್ತೋಗ್ತೀನಿ ನಾವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ನಂಗೆ ಆಗಲ್ಲ ಸುಧಾರ್ಸ್ಕೊಂಡು ಒಂದ್ ಎರಡು ಮಾತಾಡವ ಅವ್ರು ಇಲ್ದಿದ್ಮೇಲೆ ನಾನು ಯಾಕೆ ಹಿಂಗ್ ಓಡಾಡ್ತೀಯ ನರಸಿಂಹಣ್ಣ